ಲೋಕಸಭಾ ಚುನಾವಣೆ ಪ್ರಚಾರಕ್ಕೆ ಹೋಗಿದ್ದಾಗ ದರ್ಶನ್ ಅವರ ಆಪ್ತರು, ನಟ ದರ್ಶನ್ ಆಪ್ತರು ದರ್ಶನ್ ಅಲ್ಲ, ಆಪ್ತರು ಶಾಸಕರ ಗನ್ಮ್ಯಾನ್ ನಾಗೇಶ್ ಮೇಲೆ ಹಲ್ಲೆ ಮಾಡಿದ ಆರೋಪ ಬಂದಿದೆ. ಯಾವ ಶಾಸಕರು? ದಿಸ್ ಸರ್ಟಿಫಿಕೇಟ್ ಶಾಸಕ. ತಹಸೀಲ್ದಾರ್ ಆಗಬೇಕಾಗಿತ್ತು ಪ್ರಮಾಣ ಪತ್ರ ಕೊಡಕ್ಕೆ. ಶಾಸಕರು ಯಾಕಾದ್ರಿ? ದರ್ಶನ್ ಮ್ಯಾನೇಜರ್ ನಾಗರಾಜ್, ಕಾರು ಚಾಲಕ ಯಾರು ಸೇರಿಕೊಂಡು ಶಾಸಕರ ಗನ್ಮ್ಯಾನ್ ಮೇಲೆ ಹಲ್ಲೆ ಮಾಡಿದ್ರಂತೆ. ಪೊಲೀಸರು ಏನು ಮಾಡೋಕ್ಕಾಗಲ್ಲ ನಮ್ಮನ್ನಂತ ನಿಲ್ಲಿಸಿದ್ರು ಅಂತೆಲ್ಲ ಏನೇನೋ ಆರೋಪಗಳಪ್ಪ. FIR ಆಗಿಲ್ಲ. ಅವ್ರು ದೂರು ಕೊಟ್ಟಿದ್ರಂತೆ ಯಾವುದೋ ಕೆಸ್ತೂರು ಠಾಣೆಗೋ ಏನಕ್ಕೋ. FIR ಆಗಿಲ್ಲ. ರಾಜಿ ಸಂಧಾನದಲ್ಲಿ ಕ್ಲೋಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾರು? ಶಾಸಕರೇ ರಾಜಿ ಸಂಧಾನ ಮಾಡಿಸಿದ್ರು ಅಂತ ಇನ್ನೊಂದು ಆರೋಪ. ಈಗ ನಾವೇನು ಹೇಳಬೇಕು? ಶಾಸಕರು ಅವ್ರು ಹಂಗೆಲ್ಲ ಅಲ್ಲ, ಅವ್ರು ಒಳ್ಳೆಯವರು. ಎಕ್ಸೆಪ್ಟ್ ಸ್ವಲ್ಪ ರಾಜ್ಯ ಪಂಚಾಯಿತಿ ಇಂಟರ್ನ್ಯಾಷನಲ್ ಮೀಡಿಯೇಷನ್ ಮಾಡಿದ್ರೆ ಅವ್ರು ಎಕ್ಸ್ಪರ್ಟ್ ಇದ್ದಾರೆ ಅಷ್ಟೇ ಅಂತ ಹೇಳಬೇಕಾ? ಇದರಿಂದ ಬೇಸತ್ತ ಗನ್ಮೇನು ನನಗೆ ಬೇಡಪ್ಪ ನಿಮ್ಮ ಪೋಸ್ಟ್ ಅಂತೇಳಿ ಬೇರೆ ಎಲ್ಲಿಗೂ ಹೊರಟೋಗಿದ್ದಾರೆ. ಅದಕ್ಕೆ ಇವತ್ತು ಅವ್ರು ಹೇಳಿದ್ದಾರೆ ಅಂಥದ್ದೆಲ್ಲ ಏನು ನಡೆದಲ್ಲ, ಇದೆಲ್ಲ ಸುಳ್ಳು, ಇದೆಲ್ಲ ನಮಗೆ ಗೊತ್ತಿಲ್ಲಪ್ಪ ಅಂತ ಚಲುವರಾಯಸ್ವಾಮಿ ಜಾರ್ಕೊಂಬಿಟ್ಟಿದ್ದಾರೆ. ಇಂಟೆಲಿಜೆಂಟು ಚಲುವರಾಯಸ್ವಾಮಿ. ಶಾಸಕರು ಮಾತ್ರ ಹೇಳಿದರೆ ಇವೆಲ್ಲ ಸುಳ್ಳು ಅಂತಂದಿದ್ದಾರೆ. ಸುಳ್ಳ? ಹೇಳಪ್ಪ, ಕೇಳಿಸ್ಕೊಂಡ ಮೇಲೆ ಹೇಳ್ತೀನಿ. ಇಬ್ರು ಬರ್ತಿದ್ರು ಹೋಗ್ತಿದ್ರು ಅಷ್ಟೇ. ಅದು ಬಿಟ್ರೆ ಯಾರು ಜೊತೆಲಿ ಬಂದಿಲ್ಲ. ಜಗಳ ಮಾಡೋ ಅಂತವ್ರು ಬಂದೇ ಇಲ್ಲ. ಜಗಳ ನನಗೆ ಮಾಹಿತಿ ಇಲ್ಲದೆ ಜಗಳ ಆಗುತ್ತಾ? ಇಲ್ಲ, ಜಗಳನೂ ಇಲ್ಲ. ಫಸ್ಟ್ ಯಾವ ಗನ್ಮ್ಯಾನ್ ಆದರೂ ಅವರೊಬ್ಬರು ಮನುಷ್ಯರೇ, ಅಥವಾ ರೈತರಾದರೂ ಮನುಷ್ಯರೇ, ಅಥವಾ ಕಾರ್ಯಕರ್ತರಾದರೂ ಮನುಷ್ಯರೇ. ಸಣ್ಣ ಪುಟ್ಟದ್ದು ಅವ್ರ ಮಧ್ಯದಲ್ಲಿ. ಓಕೆ, ಇದು ಸುಳ್ಳ? ಅವ್ರ ಪ್ರಕಾರ ಸುಳ್ಳು. ಓಕೆ, ನೋ ಪ್ರಾಬ್ಲಮ್. ಪೊಲೀಸ್ ಠಾಣೆಯಲ್ಲಿ ರಾಜ್ಯ ಪಂಚಾಯತಿ ಸುಳ್ಳ? ಅಕ್ಸೆಪ್ಟೆಡ್, ನೋ ಪ್ರಾಬ್ಲಮ್. ನಿಮ್ಮನ್ನು ಕಾಯ್ತಾ ಇರೋಂತಹ ಹಗಲು ರಾತ್ರಿ ಸರ್ಕಾರ ಕೊಡೋ ಸಂಬಳಕ್ಕೆ ಅವ್ರ ಜೀವನೋ ಹೊಡೆಸ್ಕೊಳ್ಳೋದೋ ಬೈಯಿಸ್ಕೊಳ್ಳೋದೋ ತಳ್ಳಿಸ್ಕೊಳ್ಳೋದೋ ಮಾಡೋ ಕೆಲಸ ಮಾಡೋರಿಗೆ ನೀವುಗಳು ಕೊಡೋ ಗೌರವ. ಗನ್ ಮ್ಯಾನ್ಗಳು ನಿಮ್ಮ ಮನೆಯ ಜೀತದಾಳಗಳಲ್ಲ. ಭಾಳ ಗನ್ ಮ್ಯಾನ್ಗಳು ಆ ರೀತಿ ಬಿಹೇವ್ ಮಾಡ್ಬೋದು ಕೆಲವು ಸರಿ, ಬಟ್ ಅವ್ರು ನಿಮ್ಮ ಮನೆ ಜೀತದಾಳಗಳಲ್ಲ. ಹಾಗಿರ್ಲೂಬಾರ್ದು ಗನ್ ಮ್ಯಾನ್ಗಳು. ನಂಬರ್ 1. ನಂಬರ್ 2, ಸುಳ್ಳು. ಅಕ್ಸೆಪ್ಟೆಡ್. ದೆನ್ ಟೇಕ್ ಆಕ್ಷನ್ ಅಗೇನ್ಸ್ಟ್ ದಟ್ ಕಾನ್ಸ್ಟೇಬಲ್ ಫಾರ್ ಗೋಯಿಂಗ್ ಫಾರ್ MLC ಮೆಡಿಕಲ್ ಲೀಗಲ್ ಅಲ್ಲಿ ಅವ್ರಿಗೆ ಇದು ಮಾಡಿಸಿರೋದಕ್ಕೆ ಆ ದಾಖಲೆ ಇದೆಯಲ್ಲ, ಆ ದಾಖಲೆ ಇದೆಯಲ್ಲ. ಹಾಗಾದ್ರೆ ದಿ ಆನರಬಲ್ ಡಿಸ್ಟ್ರಿಕ್ಟ್ ಅಲ್ಲಿರೋ ಸೀನಿಯರ್ ಆಫೀಸರ್ ಯಾರು? SP. ಟೇಕ್ ಆಕ್ಷನ್. ವೈ ಡಿಡ್ ಯು ಕೀಪ್ ಕ್ವೈಟ್? ಸುಳ್ಳು ಹೇಳುವ ಪೊಲೀಸನರ್ನ ಇಟ್ಕೋಬೇಕಾ? ಆಕ್ಷನ್ ತಗೋಬೇಕಲ್ಲ. ಇಲ್ಲ ಕಾನ್ಸ್ಟೇಬಲ್ ಮೇಲೆ ಆಕ್ಷನ್ ತಗೊಳ್ಳಿ, ಇಲ್ಲ ಕಾನ್ಸ್ಟೇಬಲ್ ಕೇಸನ್ನ ರೀಓಪನ್ ಮಾಡಿ. ಎರಡರಲ್ಲಿ ಒಂದು ಮಾಡಿ. ಈಗ ಎರಡರಲ್ಲಿ ಒಂದು ಮಾಡಬೇಕು. ಸುಳ್ಳು ಅಂತ ಹೇಳಿರುವ ಶಾಸಕರನ್ನ ಅದಕ್ಕೆ ತಂದಿಲ್ಲ, ಪಾರ್ಟಿ ಮಾಡಿ, ಇಲ್ಲ ವಿಟ್ನೆಸ್ ಮಾಡಿ. ಎರಡರಲ್ಲಿ ಒಂದು ಮಾಡಿ. ಈಗ ಹಂಗಾರೆ ಎರಡರಲ್ಲಿ ಒಂದು ಮಾಡಿ. ಖಾಕಿ ಬಟ್ಟೆಗೆ ಮರ್ಯಾದೆಯನ್ನು ಯಾರು ಕೊಡ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ ಸಮಾಜದಲ್ಲಿ. ಆದರೆ ಖಾಕಿ ಬಟ್ಟೆ ಹಾಕಿದವ್ರು ತಿಳ್ಕೋಬೇಕು, ನನ್ನ ಬಟ್ಟೆಯ ಮರ್ಯಾದೆಯನ್ನು ನಾನು ಉಳಿಸ್ಕೋಬೇಕು ಅನ್ನೋದು. ಐ ಹೋಪ್ SP ಈಸ್ ಲಿಸನಿಂಗ್. ಖಾಕಿ ಬಟ್ಟೆಗೆ ಬೇರೆಯವ್ರು ಏನು ಮರ್ಯಾದೆ ಕೊಡ್ತಾರೋ ನಂಗೆ ಗೊತ್ತಿಲ್ಲ. ಕೊಡ್ತಾರೋ ಬಿಡ್ತಾರೋ, ಲೇವಡಿ ಮಾಡ್ತಾರೋ, ಅಪಹಾಸ್ಯ ಮಾಡ್ತಾರೋ ಗೊತ್ತಿಲ್ಲ. ಆದರೆ ಹಾಕದವರಾದರೂ ಅನ್ಕೋಬೇಕು ಈ ಬಟ್ಟೆ ಮಹತ್ವ ಏನು ಅಂತ. ಒಬ್ಬ ಕಾನ್ಸ್ಟೇಬಲ್ ಅನ್ನು ಕೂತ್ಕೊಂಡು ಅರೆ ಹಲ್ಲೆ ಮಾಡಿಬಿಟ್ಟೋ ಇನ್ನೊಂದು ಮಾಡಿಬಿಟ್ಟೋ ಯಾವನು ನೀವೇನು ಮಾಡ್ಕೊಳಕ್ಕಾಗಲ್ಲ. ನೀವೆಲ್ಲ ಕತ್ತೆಕಾಯಿ ಎಕ್ಕಿದ್ದೀರಾ ಹಂಗಾರಲ್ಲಿ ಡಿಸ್ಟ್ರಿಕ್ಟ್ಗಳಲ್ಲಿ. ಐದರ್ ಇನಿಷಿಯೇಟ್ ಎ ಸುವೋಮೋಟೋ ಆಕ್ಷನ್ ಆರ್ ಟೇಕ್ ಆಕ್ಷನ್ ಅಗೇನ್ಸ್ಟ್ ಆನ್ ಹಿಮ್ ಫಾರ್ ಶಾಸಕರು ಹೇಳ್ದಂಗೆ ಸುಳ್ಳು ಅಂತ ತಗೊಳ್ಳಿ, ನೋಡೋಣ. ಎರಡರಲ್ಲಿ ಒಂದು ಮಾಡಿ. ಅಲ್ಲಿಗೆ ಮುಚ್ಚಿ ಹಾಕ್ಬಿಡ್ತಾರೆ. ಹಿಂಗಾದಾಗ ಗೊತ್ತಾಗುತ್ತೆ. ಅದಕ್ಕೆ ಹೇಳ್ತಿರೋದು ನಾನು. ಇಲ್ಲ ಕ್ರಮ ತಗೊಳ್ಳಿ ಕಾನ್ಸ್ಟೇಬಲ್ ಮೇಲೆ, ಇಲ್ಲ ಸುವೋಮೋಟೋ ಕೇಸ್ ತಗೊಳ್ಳಿ. ಈಗಲೂ ಎರಡರಲ್ಲಿ ಒಂದು ಮಾಡ್ಬೇಕು ನೀವೀಗ. ನಿಮ್ಮ ಬದ್ಧತೆ ಅಲ್ಲಿ ತೋರಿಸಿ. ಶಾಸಕರು ಪರ್ಮನೆಂಟ್ ಅಲ್ಲ. ಇನ್ನು 25 ವರ್ಷ ನೀವು ಕಾಕಿ ಬಟ್ಟೆ ಹಾಕ್ಕೊಂಡು ಮರ್ಯಾದೆಯಿಂದ ತಲೆ ಎತ್ತಿ ಓಡಾಡಬೇಕು. ನೆನ್ಪಿಟ್ಕೊಳ್ಳಿ. ಯಾಕೆ ಬೆಂಗಳೂರಿನ 2 ಆಫೀಸರೋ 3 ಆಫೀಸರೋ 4 ಆಫೀಸರ್ಗೋ ಈ ಪ್ರಕರಣದಲ್ಲಿ ಜನ ಮಾತಾಡೋ ಹಂತಕ್ಕೆ ಬಂದಿದ್ದಾರೆ. ಶ್ಲಾಘನೀಯವಾಗಿ ಕೆಲಸ ಮಾಡ್ತಿದ್ದಾರೆ ಅಂತ. ಲೈಕ್ GT ದೇವೇಗೌಡ ಆರ್ ಸಂಬಡಿ. ಯಾಕೆ? ಅದು ಅರ್ಥ ಮಾಡ್ಕೋಬೇಕು ಅವ್ರುಗಳು. ಅದನ್ನು ಬಿಟ್ಟು ಸುಳ್ಳು ಪಳ್ಳು ಮಳ್ಳು ಅಂತ ಬಿಟ್ಟರೆ ಕೇಳಕ್ಕೆ ತಯಾರಿ ಇಲ್ಲ. ಇಲ್ದಿದ್ರೆ ಯಾರೊಬ್ಬರು ದೂರು ಕೊಡಿ ಅಲ್ಲಿ SP ಗೆ. ಐದರ್ ಯು ಟೇಕ್ ಆಕ್ಷನ್ ವಿ ವಿಲ್ ಮೇಕ್ SP ಎ ಪಾರ್ಟಿ ಟು ದಿಸ್ ಇನ್ ದಿ ಕೋರ್ಟಲ್ಲಿ ನಾವು ಒಂದು ಕೇಸ್ ಹಾಕ್ತೀವಿ ಅಂತ ಕೊಡಿ. ಪಬ್ಲಿಕ್ ಇಂಟ್ರೆಸ್ಟಲ್ಲಿ ಪೊಲೀಸಿನವರ ಮೇಲೆ ಹಲ್ಲೆ ನಡೆದಿದೆ ಅಂತ ಒಂದು ದಾಖಲೆ ಇರೋದಾದರೆ ಕ್ರಮ ತಗೊಳ್ತಿಲ್ಲ ಅಂತಂದರೆ ದಿ ಸಿಸ್ಟಮ್ ಹ್ಯಾಸ್ ಫೇಲ್ಡ್ ಅಂತ. ಫೇಲ್ಡ್ಗೆ ಕಾರಣ ಯಾರು? SP. ಕ್ರಮ ತಗೊಳ್ಳಿ ಅಂತ ಕೊಡಿ ಹೇಳ್ತೀನಿ ದೂರವಾಗ. ಯಾರ ಮೇಲೆ? SP ಮೇಲೆ. ಎರಡರಲ್ಲಿ ಒಂದು ಮಾಡಿ ಈಗ. ಯಾಕಂದರೆ ಶಾಸಕರು ಹೇಳಿದ್ದಾರೆ, ನಾನು ಅವ್ರು ನಂಬ್ತೀನಿ.
ಸುಳ್ಳೇ ಇರಲಿ. ಯಾಕಂದರೆ ಅವ್ರ ಸರ್ಟಿಫಿಕೇಟನ್ನು ಚೆನ್ನಾಗಿ ಕೊಡೋ ಅಭ್ಯಾಸ ಇದೆ ಅವ್ರಿಗೆ. ಎಲ್ಲ ಕೇಸ್ ಹಾಗಾಗಿ ನಾನು ಅವ್ರನ್ನ ನಂಬುತ್ತೀನಿ. ಸುಳ್ಳಿರ್ಬೋದು,